ಅವರಿಗೆ ನಾನು ಸ್ಟಾರ್ಟಿಂಗಲ್ಲೇ ಅದೇ ಡ್ರೈವಿಂಗ್ ಕಲಿಸೋದ್ರಲ್ಲೇ ಜಗಳ ಆಡ್ತಾ ಇರ್ತಾರೆ. ಇವರಿಬ್ಬರು ಜಗಳ ಆಡಿದ್ರೆ ಸೀಟ್ ಮುಂದೆ ಮಾಡಿ ಹಿಂದೆ ಮಾಡಿ ಕಂಫರ್ಟ್ ಆಗೋದು, ಡ್ರೈವ್ ಮಾಡೋಕೆ ಕಷ್ಟ ಆಗುತ್ತೆ, ಮುಂದೆ ಮಾಡಿ ಹಿಂದೆ ಮಾಡಿ ಹಂಗೆ ಸತಾಯಿಸ್ತಾ ಇದ್ದ. ಸರಿ ಹೋಗಲಿ ಬಿಡುವ, ಕಾರ್ ಡೋರ್ ತೆಗಿಬೇಕು, ಹಂಗೆ ಹೆಂಗೆ ಸತಾಯಿಸಿ ನಿಮಗೆ ಟೈಮ್ ಆಗುತ್ತೆ ಅಲ್ಲ ಹಂಗೆಲ್ಲ ಹೇಳಿ ಸರಿ ಬಿಡು ಹೋಗಲಿ, ಎಷ್ಟು ಸತಾಯಿಸ್ತಾಳೆ ಸತಾಯಿಸ್ತೀವಿ ಅಂತೆಲ್ಲ ಹೇಳಿದ್ದು. ನೋಡಿ ನಾನು ಡ್ರೈವಿಂಗ್ ಕಲಿಬೇಕು ಅನ್ನೋದು ಏನಿಲ್ಲ, ಮೊನ್ನೆ ನಿಮಗೆ ಕಾರ್ ಇದನ್ನು ನನಗೆ ಓಡ್ಸೋದು ಬಂದಿಲ್ಲ, ನನಗೆ ಹಾಗಾಗಿ ತುಂಬ ಕಷ್ಟ ಆಯ್ತಲ್ಲ, ಅದ್ರ ಸಲುವಾಗಿ ಡ್ರೈವಿಂಗ್ ಕಲಿಬೇಕು, ನಂದೇನು ಸ್ವಾರ್ಥ ಇಲ್ಲ ಅಂತೆಲ್ಲ ಹೇಳಿದ್ರು. ಸರಿ ಆಯ್ತು, ಇದು ಫಸ್ಟಿಗೆ ಒಂದು ಕೆಲಸ ಮಾಡು, ಲೆಫ್ಟ್ ಲೆಗ್ ಎದಕ್ಕೆ ಯೂಸ್ ಮಾಡಬೇಕು, ರೈಟ್ ಲೆಗ್ ಎದಕ್ಕೆ ಯೂಸ್ ಮಾಡಬೇಕು ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ. ಇಲ್ಲಿ ರೈಟ್ ಲೆಗ್ಗು ಬ್ರೇಕು ಮತ್ತು ಎಕ್ಸ್ಲೇಟ್ರಿಗೆ ಕೊಡಬೇಕು, ಇದು ಇದ್ರ ಮೇಲೆ ಅಷ್ಟೇ ಇರಬೇಕು ಲೆಫ್ಟ್ ಲೆಗ್ಗು ಅಂತೆಲ್ಲ ಹೇಳಿ ಎಕ್ಸ್ಪ್ಲೇನ್ ಮಾಡಿ, ಆಮೇಲೆ ಫಸ್ಟ್ ಗೇರು, ಸೆಕೆಂಡ್ ಗೇರು, ಥರ್ಡು, ಇದು ಫೋರ್ತು, ಇದು ಲಾಸ್ಟ್ 6th ಗೇರು ರಿವರ್ಸ್ ಹೋಗೋದು ಅಂತೆಲ್ಲ ಹೇಳಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ಕೊಡ್ತಾ ಇರ್ತಾನೆ. ಸರಿ ಅಂತೆಲ್ಲ ಹೇಳಿ ಇದು ಕಲಿತಾ ಇರ್ತಾನೆ. ವಾವ್ ಅದೇ ಸೂಪರ್ ಅಂತೆಲ್ಲ ಹೇಳಿ ಶ್ಯಾಮ್ ಕೂಡ ಕ್ಲಾಸ್ ಹಾಕ್ತಾನೆ. ಶ್ಯಾಮ್ ಕೂಡ ಕ್ಲಾಸ್ ಹಾಕಿದಾಗ ಇಲ್ಲಿ ಮನೆಯಲ್ಲಿ ಅಜ್ಜಿ ಟಿ ವಿ ನೋಡ್ತಾ ಇರ್ತಾಳೆ. ಅದಕ್ಕೆ ಟಿ ವಿ ವರ್ಕ್ ಆಗ್ತಾ ಇದ್ದಂಗಿಲ್ಲ ಅಂದರೆ ಅತ್ತೆ ಟಿ ವಿದೇನಿಲ್ಲ, ಶೆಲ್ ಹೋಗಿರುತ್ತೆ, ಶೆಲ್ ನಾನು ಹಾಕ್ಕೊಡ್ತೀನಿ ಕೊಡಿ ಅಂತ, ಶೆಲ್ ಹಾಕ್ಕೊಡ್ತೀನಿ ಅಂತ ಅದು ಇಸ್ಕೊಂಡಾಗ ಆವಾಗ ಎಲ್ಲೆಲ್ಲಿ ನೋಡಿ ಮನೆ ತುಂಬ ಯಾಕೆ ಏನಿಲ್ಲ ಇರೋದಾಗ ಅಲ್ಲ ಮೊನ್ನೆ ವಿವೇಕ್ಗೆ ಪ್ರಾಬ್ಲಮ್ ಆಗೈತಿ, ವಿವೇಕ್ ಎಲ್ಲೆಲ್ಲಿ ಕೈ ಹಿಡ್ತಾನೆ, ಎಲ್ಲೆಲ್ಲಿ ಇದು ಮಾಡ್ತಾನೆ ಅಲ್ಲೆಲ್ಲ ವಿವೇಕ್ಗೆ ಇನ್ನೂ ಎಲ್ಲ ಇರಬೇಕಂತ ಹೇಳಿ ಗೌರಿನೇ ತರಿಸಿ ಇಟ್ಟಿದ್ದಾಳೆ ಮನೆ ತುಂಬ ಅಂತಾಳೆ. ಸರಿ ಬಿಡು, ಅಲ್ಲ ಅಕ್ಕ ಬಂದ ಕೂಡಲೇ ಅವಳ ಹತ್ರ ಫೋನ್ ಕಸ್ಕೊಂಡು, ಆಮೇಲೆ ಅವಳ ಹತ್ರ ದುಡ್ಡು ಎಲ್ಲ ಮೊನ್ನೆ ಎಷ್ಟು ಕಷ್ಟಪಟ್ಟಾಳ ಗೊತ್ತಾ, ಅವಳು ಯಾರು ಇಲ್ಲದೆ ಇರೋ ಟೈಮ್ ಒಳಗೆ ಅಂತ. ಸರಿ ಅಂತೆಲ್ಲ ಹೇಳಿ ಅದೆಲ್ಲ ಹಾಸ್ಪಿಟಲಲ್ಲಿ ತೋರ್ಪಡಿಸ್ಕೊಂಡಿಲ್ಲ ಅಂತೆಲ್ಲ ಹೇಳಿ ಚಂಚಲ ನಿನಗಂತೂ ಒಳ್ಳೇದನ್ನು ಗುರುತಿಸೋಕೆ ಬರಲ್ಲ, ಅಟ್ಲೀಸ್ಟ್ ಯಾರು ಒಳ್ಳೇದು ಮಾಡ್ತಾಳಿದ್ದು ಒಳ್ಳೇದು ಮಾಡಿರೋ ಬಗ್ಗೆಗೂ ಹಿಂಗಿಲ್ವ ಅಂತೆಲ್ಲ ಹೇಳಿ ಸಾಕು ಅಂತೆಲ್ಲ ಹೇಳಿ ಇವ್ರು ಮಾತಾಡೋದೇ ಕೇಳಿಸ್ಕೊಂಡು ಕಡೆ ಸರಿತಾ ಬೈದು ಒಳಗೆ ಹೋಗಿರ್ದೆ. ಬೈದು ಒಳಗೆ ಹೋಗಿ ಅಲ್ಲಿದ್ದ ಸರಿತಾ ತಗೋ ಫೋನು ಕೈ ಇಳಿಸ್ಕೊಂಡು ತಗೋ, ನಿಮಗೆ ಅವಶ್ಯಕತೆ ಇರುತ್ತೆ ಅಂತೆಲ್ಲ ಹೇಳಿ ಅವರೆಲ್ಲ ಸರಿ ಫೋನ್ ಬಂದ್ಕೊಳ್ಳೆ, ಫಸ್ಟ್ ಫೋನ್ ನಿಮಗೆ ಮಾಡ್ಬೇಕು ಅಂದ್ಕೊಂಡಿದ್ದೆ, ನಾನು ನಿಮಗೆ ಮಾಡಿದೆ ನೋಡಿ, ಫೋನ್ ನಂಬರ್ ಸೇವ್ ಮಾಡ್ಕೊಳ್ಳಿ ಅಂತೆಲ್ಲ ಹೇಳ್ತಾ ಸರಿ ಬಿಡು ಸುಮ್ಮನೆ ಹೋಗ್ಬಿಡ್ದೆ. ವಿವೇಕ್ ಅಲ್ಲಿ ಏನು ಹೇಳ, ಅತ್ತೆಮ್ಮ ನಿಮ್ಮ ಮಗನ ನಂಬರ್ ಅಷ್ಟೇ ಗಂಟಪಟ ಮಾಡಿದೆ, ನಿಮ್ಮ ನಂಬರ್ ಗೊತ್ತಿಲ್ಲ, ಐ ಲವ್ ಯು ಅತ್ತೆಮ್ಮ, ನಿಮ್ಗೂ ಆಮೇಲೆ ಮಿಸ್ ಕಾಲ್ ಮಾಡ್ತೀನಿ ಅಂತಾರೆ. ನೋಡು ದಿನೇ ಆ ಗೌರಿ ಈ ಕಡೆ ಮೋನಿಕಾ ಜಗಳ ಆಡ್ತಾರೆ, ದಿನೇ ಆ ಗೌರಿನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದ್ದಾರೆ. ಒಂದು ಕೆಲಸ ಮಾಡು, ನೀನು ಮನಸ್ಸು ಮಾಡಿದರೆ ನಾನು ಗೌರಿನ ಕಸದ ಬುಟ್ಟೆಗೆ ಹಾಕಿ ನನ್ನನ್ನು ಈ ಮನೆಯಲ್ಲಿ ತಲೆ ಮೇಲೆ ಹೊತ್ಕೊಂಡು ತಿರ್ಗೋಂಗೆ ಮಾಡ್ತೀನಿ. ನಾನು ಏನು ಮಾಡಬೇಕಂದ್ರೆ ನಿನಗೆ ಯಾರಾದರೂ ಈ ಆ್ಯಡ್ ಕಂಪ್ನಿ ಅವರು ಇರ್ತಾರಲ್ಲ, ಅವರು ಡೈರೆಕ್ಟ್ರು ಪ್ರೊಡ್ಯೂಸರು ಅವರೆಲ್ಲ ಗೊತ್ತಿದ್ದರೆ ನನಗೆ ಹೇಳು, ನಾನು ಆ್ಯಡ್ ಮಾಡಿ ರಾತ್ರಿ ಬೆಳಕಾಗೋದ್ರೊಳಗೆ ನಾನು ಸ್ಟಾರ್ ಆಗಿಬಿಡ್ತೀನಿ. ಮೀಡಿಯಾದವರು ನ್ಯೂಸ್ ಚಾನಲ್ ಅವರೇ ನನ್ನೇ ಹಿಡ್ಕೊಂಡು ಹುಡುಕ್ತಾ ಇರ್ತಾರೆ, ನಿನಗೆ ಈ ಥರ ಸಪೋರ್ಟ್ ಮಾಡಿದೆ ನನ್ನ ಓದಿತಾರೆ ಮನೆಯಲ್ಲಿ ಅಂತೆಲ್ಲ ಹೇಳಿ ಹೇಳ್ತಾನೆ. ಈ ಕಡೆ ವಿವೇಕ್ ಲ್ಯಾಪ್ಟಾಪಲ್ಲಿ ಏನೋ ಕೆಲಸ ಮಾಡ್ತಾ ಇರ್ಬೇಕು, ಗೌರಿ ಫೋನ್ ಮಾಡಿ ನಂಬರ್ ಸೇವ್ ಮಾಡಿರಲ್ಲ, ಹಲೋ ಯಾರು ಓಹೋ ನಾನು ನಂಬರ್ ಸೇವ್ ಮಾಡ್ತೀನಿ ತಡಿ, ಹಲೋ ನಾನು ನಿಮ್ಮ ಗರ್ಲ್ ಫ್ರೆಂಡ್, ನಾನು ನಿನಗೆ ನಾನು ಮುಟ್ಟಿದಾಗಿದೆ, ನಿನ್ನೆ ಮದುವೆ ಆಗಬೇಕಂತ ಕನಸ್ಕೊಂಡಿದ್ದೆ. ನನಗೆ ನಿಂಗೆ ಮದುವೆ ಅಂದರೆ ನಿಮ್ಮ ಹೆಂಡತಿಗೆ ಗೊತ್ತಿಲ್ಲದಂಗೆ ನೀವು ಲವ್ ಮಾಡಿ, ನನ್ನ ಗಂಡಗೆ ಗೊತ್ತಿಲ್ಲದಂಗೆ ನಾನು ಲವ್ ಮಾಡಿದೆ, ಇಬ್ಬರು ಹೊಸದಾಗಿ ಸೀರಿಯಲಾಗಿ ಲವ್ ಸ್ಟೋರಿ ಮಾಡೋಣ. ಇದನ್ನೆಲ್ಲ ಅವ್ರ ಚಿಕ್ಕಪ್ಪ ಕೇಳಿಸ್ಕೊಂಡು ಅವ್ರ ಚಿಕ್ಕಪ್ಪ ಬೈತಾನೆ. ಏನು ವಿವೇಕ್ ಇದು ಅಂತೆಲ್ಲ ಹೇಳಿದೆ. ನೋಡಿ ಚಿಕ್ಕಪ್ಪ ಯಾರೋ ಹುಚ್ಚಿ ಈ ಥರ ಎಲ್ಲ ಫೋನ್ ಮಾಡಿ ಸತಾಯಿಸ್ತಾ ಇದ್ದಾಳೆ ನನಗೆ ಅಂತೆಲ್ಲ ಹೇಳಿ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಡ್ತೀನಿ. ನನಗೆ ಗೊತ್ತಾಯ್ತು ಬಿಡು, ಅಲ್ಲಿ ಗೌರಿನೇ ಉಮ್ಮ ಕೊಡ್ತೀನಿ ಅಂತೆಲ್ಲ ಹೇಳ್ತಾನೆ. ಆ ಗೌರಿ ಕಣೋ ಅಲ್ಲಿ ಹೊರಗೆ ನಿಂತು ಮಾತಾಡಿ, ಈಗ ನಾನು ನೋಡಿ ಬಂದೀನಿ ಅಂತೆಲ್ಲ ಹೇಳಿದೆ. ಓಹೋ ಗೌರಿನ ಮಾತಾಡೋದು, ಮತ್ತೆ ಮಾನೇ ದಿವಸ ಮತ್ತೆ ಫೋನ್ ಮಾಡ್ತಾಳೆ ಹೇಳು, ಅದಕ್ಕೆ ಅವಳ ನಂಬರ್ನ ಸೇವ್ ಮಾಡಿದ್ರೆ ಆಯಿತು ಅಂತೆಲ್ಲ ಹೇಳಿದೆ. ಮಾನೇ ದಿವಸ ಗೌರಿ ಬಂದು ಹೌದಾ ಸರಿ, ನನಗೆ ನಂಬರ್ ಸೇವ್ ಮಾಡಿದ್ದೀರಾ? ಸೇವ್ ಮಾಡಿದ್ದೀನಿ, ನಾನು ಫೋನ್ ಮಾಡಿ ಸತಾಯಿಸಂಗಿಲ್ಲ, ಏನು ಸೇವ್ ಮಾಡಿದ್ದೀರಿ ಅಂತೆಲ್ಲ ಹೇಳಿದ್ರೆ, ಏನು ಸೇವ್ ಮಾಡಬೇಕು ಇವಳು ನಂಬರ್ ಅಂತ ಮೊದಲೇ ತಲೆ ಯೋಚನೆ ಮಾಡಿ ಸೇವ್ ಮಾಡಿರ್ತಾನೆ. ಪುಣ್ಯವತಿನೂ ಅಂತ ಮಾಡಿರಲ್ಲ, ಗೌರಿ ಅಂತಲೂ ಮಾಡಿರಲ್ಲ, ತಲೆನೋವು ಅಂತ ಸೇವ್ ಮಾಡಿರ್ತಾನೆ. ಓಹೋ ನನಗೆ ಅರ್ಥ ಆಯಿತು ಬಿಡ್ರಿ, ನಿಮ್ಮ ಮನಸ್ಸಲ್ಲಿ ಈ ಮನೆಯಲ್ಲಿ ನನ್ನ ಜಾಗ ಇಷ್ಟೇ ಅಂತ ನನಗೆ ಗೊತ್ತಾಯಿತು, ನನಗೆ ತಲೆನೋವು ಅಂತ ಸೇವ್ ಮಾಡಿರ ನನ್ನ ನಂಬರು ಅಂತೆಲ್ಲ ಹೇಳ್ದೆ. ಸರಿ ಬಿಡು ಆಯಿತು ಇಷ್ಟೇ ಅಂತ ಗೌರಿ ಫೀಲ್ ಮಾಡಿಕೊಂಡು ಬೇಜಾರಾಗ್ಬಿಡ್ತಾನೆ. ಇದು ನಾಳೆ ಎಪಿಸೋಡ್ ಆಗಿರುತ್ತೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.